ನಗರ ಎಷ್ಟೋ ಜನಗಳು ಬರ್ತಾರೆ, ಎಷ್ಟೋ ಜನಗಳು ಬಸ್ ಸ್ಟ್ಯಾಂಡಲ್ಲಿ ಇಳಿತಾರೆ, ಸ್ಟೇಷನ್ ಇಳಿತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇವತ್ತಿನ ದಿನ ಯಾವತ್ತು ಮೈಸೂರಲ್ಲಿ ಯಾರನ್ನು ಮೇಲು ಕೀಳು ಅಂತ ಇದುವರೆಗೂ ನಮ್ಮ ಜನಗಳಾಗ್ಲಿ ಯಾವುದೇ ಜನತೆಗಳಾಗ್ಲಿ ಇವತ್ತಿನ ದಿನ ಇಲ್ಲವೇ ಸಣ್ಣ ಒಂದು ಕಪ್ಪು ದೋಷಗಳನ್ನು ಜನಗಳು ತೋರಿಸಿಲ್ಲ, ಮಹಾರಾಜರು ತೋರಿಸಿಲ್ಲ. ಪ್ರತಾಪ್ ಸಿಂಹ ಅವರೇ, ನಿಮ್ಗೆ ಯಾಕೆ ಈ ತರ ಯೋಚನೆ ಬಂತು? ಯಾರೋ ಕಾರ್ಯಕರ್ತರುಗಳು ಅನ್ನೋದನ್ನ ಬಿಟ್ಟು ಸಮಾಜದ ಒಂದು ಹಿತ ಕಾಪಾಡೋರು ಮಾತಾಡಿದ್ದಾರೆ ಅಂತ ಪರಿಗಣಿಸಿ. ಹೊರಗಿನವರು ಅಂತೀರಲ್ವ ನೀವು ಹೊರಗಿನವರೇನೆ, ಇಲ್ಲಿಯವರಲ್ಲ. ಇಲ್ಲಿಯವರೇನೆ. ಯಾರೇ ಬಂದ್ರು ಹೊರಗಿನವರೇ ಅಂತಾನೆ ಹೇಳೋದು. ಅದು ಲೋಕ ನುಡಿ ಸಾಹೇಬ್ರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಲೋಕ ನುಡಿಲಿ ನಿಮ್ಮನ್ನ ಜನ್ಮ ಹುಟ್ಟಿದ ಸ್ಥಳ ಯಾವುದು ಅಂತ ಕೇಳ್ತಾರೆ, ನೀವು ಹಾಸನ್ ಅಂತ ಹೇಳ್ಬೇಕು. ಜನ್ಮ ಹುಟ್ಟಿದ ಸ್ಥಳ ಹರೀಶ್ ಕೊಟ್ರೆ ಯಾವುದು ಅಂತ ಕೇಳಿದ್ರೆ ಮೈಸೂರು ಅಂತ ಹೇಳ್ತಾರೆ. ಇದು ವಾಸ್ತವತೆ. ಇದು ವಾಸ್ತವತೆಯನ್ನ ಬಿಟ್ಟು ನೀವು ಬಹಳ ಮುಂದೆ ಹೋಗ್ತಿದ್ದೀರಾ ಅಂತ ನನ್ನ ಭಾವನೆ. ನೀವು ಏನಕ್ಕೆ ಕೆಲವೊಂದು ವಿಚಾರಗಳನ್ನ ಉದ್ದೇಶವಾಗಿ ಮಾತಾಡ್ತಿದ್ದೀರಾ ಹರೀಶ್ ಗೌಡ್ರ ಬಗ್ಗೆ? ನೀವು ಮಹಾರಾಜರು ಬಂದ್ರು, ಮತ್ತೆ ಮಹಿಳೆಯರು ಬಂದ್ರು, ಅಲ್ಲಿಂದ ಸೋನಿಯಾ ಗಾಂಧಿಯವರು ಬಂದ್ರು, ಅವರೆಲ್ಲ ಬಿಡಿಯಪ್ಪ. ನಿಮ್ಗೆ ನಿಮ್ಮಲ್ಲೂ ಇರ್ಲಿಲ್ವಾ? ಸುಷ್ಮಾ ಸ್ವರಾಜು ಬಂದಿದ್ರು ಬಳ್ಳಾರಿಯಲ್ಲಿ ನಿಂತ್ಕೊಳ್ಳಕ್ಕೆ. ಅವತ್ತಿನ ದಿನ ಏನ್ ನಿಮಗೆ ಜ್ಞಾನ ಇರ್ಲಿಲ್ವಾ? ಅವತ್ತಿನ ದಿನ ಬಿಜೆಪಿಲೇ ಎಲ್ಲ ನೀವು ಅಂಕಣಕಾರರಾಗಿದ್ರಿ. ಇವತ್ತಿನ ದಿನ ನೀವು 2 ಬಾರಿ ಗೆದ್ದಿ ಇವತ್ತು MP ಆಗಿದ್ದೀರಾ. ಅದಕ್ಕೆ ಜನಗಳು ಮನ್ನಣೆ ಕೊಟ್ಟರು. ನಿಮ್ಮ ಲೋಪದೋಷಗಳನ್ನ ಪರಿಗಣಿಸಿ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ, ಇವರು ಭ್ರಷ್ಟರಿದ್ದಾರೆ, ಇವರಿಗೆ ಕೊಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಕ್ಕೆ ಪೆಟ್ಟಿ ಬೀಳುತ್ತೆ ಅಂತ ಒಡೆಯರ್ನ ಕರ್ಕೊಂಡ್ಬಂದು ಟಿಕೆಟ್ ಕೊಡ್ಸಿಯರೇ ಹೊರತು ನಿಮ್ಗೆ ಯಾವುದೇ ತರದಲ್ಲೂ ನಿಮ್ಮನ್ನ ಪರಿಗಣಿಸಿಲ್ಲ. ಅದರಿಂದ ಅರ್ಥ ಮಾಡ್ಕೊಳ್ಳಿ ಪ್ರತಾಪ್ ಸಿಂಹ ಅವರೇ. ಮಾತಾಡ್ಬೇಕಾದ್ರೆ ಹರೀಶ್ ಗೌಡ್ರ ಬಗ್ಗೆ ಕೇವಲವಾಗಿ ಮಾತಾಡ್ಬೇಡಿ. ನಮಗೂ ಗೊತ್ತು, ನಾವು ಮಾತಾಡ್ಬೋದ ಅಣ್ಣ ಎಂತ ಏಕವಚನ ಯಾಕೆ ಉಪಯೋಗಿಸ್ತೀರಾ ಸ್ವಾಮಿ? ನೀವೊಬ್ರು ಮಾಜಿ MP ಅವರು, ಏಕವಚನ ಉಪಯೋಗಿಸ್ಬಾರ್ದು, ಬಹುವಚನ ಉಪಯೋಗಿಸಿ ಸ್ವಾಮಿ. ನೋಡು ಅಂತೀಯ, ತಗೋ ಅಂತೀಯ, ನೋಡು ಅಂತೀರಾ, ಮತ್ತೆ ಅಣ್ಣ ಅಂತೀರಾ. ಏನಿದ್ ಕತೆ? ನಿಮ್ದು ಇದೇ ಸಂಸ್ಕೃತಿನ? ನೀವು RSS ಅಂತೀರಾ, ನಾವು ನಮ್ಮಪ್ಪ ಅವತ್ತಿಂದನೂ ಗ್ರಾಮ ಪಂಚಾಯತಿಲಿ ಮೆಂಬರ್ ಆಗಿ ಹೋಬಳಿಲಿದ್ದವರು ಅಂತೀರಾ. ಇದೇನ ಸಂಸ್ಕೃತಿ ಸಾಹೇಬ್ರೆ? ನಿಮ್ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಇದೆ. ಕೆಲವೊಂದು ಸಣ್ಣ ಪುಟ್ಟ ಅಂತಲ್ಲ, ನಿಮ್ ಜೊತೆಯಿಂದ ಖರ್ಚು ಮಾಡಿಲ್ಲ ಕೈಯಲ್ಲಿ ಕೇಂದ್ರ ಸರ್ಕಾರದಿಂದ ನಾವು ಟ್ಯಾಕ್ಸ್ ಕಟ್ಟಿರೋದನ್ನ ತಗೊಬಂದು ಇವತ್ತಿನ ದಿನ ನೀವು ಅನುಮೋದನೆ ಮಾಡ್ಕೊಂಡು ಬಂದು ನಮ್ಮನ್ನ ಇಲ್ಲಿ ರೈಲ್ವೆ ಸ್ಟೇಷನ್ ಆಗ್ಲಿ, ಇನ್ನೊಂದು ಆಗ್ಲಿ, ಮತ್ತೊಂದಾಗ್ಲಿ ಮಾಡಿದೀರಾ. ನಿಮ್ಮ ಜೋಬಿಂದ ಕಾಸು ಖರ್ಚು ಮಾಡಿ ಯಾವುದೂ ಮಾಡಿಲ್ಲ ಸ್ವಾಮಿ. ನಿಮ್ಮನ್ನ ಗೆಲ್ಸಿದ ಅದೇನೇ ಉದ್ದೇಶ. ಪ್ರಬುದ್ಧವಾಗಿದ್ದಾರೆ, ಲೇಖಕನಕಾರಿದ್ದಾರೆ, ಏನೋ ಒಂದು ಮಾತಾಡೋ ಅಂತ ಚಾತುರ್ಯ ಇದೆ. ಬಂದು ಇಲ್ಲಿ ಅಪ್ಲಿಕೇಶನ್ ಸೈನ್ ಹಾಕಿದ್ರೆ 2 ನಿಮಿಷಕ್ಕೆ ಅಂತ ಮಾಡಿಸ್ಕೊಬರ್ತಿದ್ರು. ಇವತ್ತು ಇದೇ ಸಹಪಾಠಿಯಾದ ಒಡೆಯರಿದ್ದಾರೆ ಅವರು. ನೀವು 10 ದಿನ ಹೋಗಿ ಸೈನ್ ಹಾಕ್ಸ್ಕೊಬರೋದನ್ನ 2 ದಿನ ಮಾಡ್ತಾ ಇದ್ದಾರೆ. 2 ದಿನದಲ್ಲಿ ಸೈನ್ ಹಾಕ್ಸ್ತಿದ್ದಾರೆ. ಯಾಕೆಂದ್ರೆ ಮಹಾರಾಜರಿಗೆ ಬೆಲೆ ಮಹಾರಾಜದೇ, ನಿಮಗೆ ಮೇಲೆ ನಿಮ್ಗೇನೆ. ಹರೀಶ್ ಗೌಡ್ರ ಬೆಲೆ ಹರೀಶ್ ಗೌಡ್ರಿಗೆ. ಹರೀಶ್ ಗೌಡ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಅಗೌರವವಾಗಿ ಮಾತಾಡ್ಬೇಡಿ. ಏನಕ್ಕೆ ಅಗೌರವವಾಗಿ ಮಾತಾಡ್ಬೇಡಿ ಅಂದ್ರೆ, ನಿಮ್ಮನ್ನ ಪ್ರೀತಿಯಿಂದ ಕಾಣ್ತೀರಿ. ನೀವು ಏಕವಚನ ಇನ್ನೊಂದು ಬಾರಿ ಉಚ್ಚಾರಣೆ ಮಾಡಿದ್ರೆ ಇದು ನಿಮಗೆ ಶೋಭೆ ತರುವಂತಹ ವಿಚಾರ. ನೀವು ಮಾಡಿದ್ದೀರಾ, ಕೆಲಸ ಮಾಡಿದ್ದೀರಾ, ಇಲ್ಲ ಅಂತ ನಾನು ಹೇಳಲ್ಲ. ನಿಮ್ಮ ಚೀಲಗಳು ಬಿಟ್ಟು ಮಾತಾಡಿಸ್ತೀರಾ ಅಂತೀರಾ. ನೀವು ಚೀಲಗಳು ಬಿಟ್ಟೆ ಮಾತಾಡಿಸ್ತೀರಾ. ನಾಯಿ ನರಿಗಳು ಅಂತ ಮಾತಾಡಿಸ್ತೀರಿ ಸ್ವಾಮಿ. ಅದು ಪ್ರಬುದ್ಧತೆನೇನ್ರಿ? ನಾಯಿ ನರಿಗಳು ಅಂದ್ರೆ ಏನ್ರಿ ಅಂತ? ಮನುಷ್ಯನ್ಗೆ ನಾಯಿ ನರಿಗಳು ಅಂತಾರಲ್ರಿ ನಿಮ್ಮ ಸಹಪಾಠಿಗಳು. ಪಾಪ ನಾಗೇಂದ್ರಣ್ಣನ ಬಗ್ಗೆ ಮಾತಾಡ್ತೀರಾ. ನಿಮ್ಮ ಪಕ್ಷದವ್ರ ಬಗ್ಗೆನೆ ನೀವೇ ಕಾಲೆಳಿತೀರಲ್ರಿ. ಇವತ್ತಿನ ದಿನ ಮಾತಾಡ್ತಿದ್ದೀರಾ, ನಾನು ಚಾಮರಾಜ ಕ್ಷೇತ್ರದ ಅಭ್ಯರ್ಥಿ ಆಗ್ತಿದ್ದೀನಿ ಅಂತ. ಪಾಪ ನೀವು ಹರೀಶಣ್ಣಿಂಗ್ ಹೇಳ್ತಾ ಇದ್ದೀರಾ, ವಾಸು ಅವ್ರ ಟಿಕೆಟ್ ಕಿತ್ಕ ಬಂದು ನೀವು ಆದ್ರಿ ಅಂತ. ನೀವೇನ್ ಮಾಡ್ತೀರಾ ಕೆಲಸ? 2 ಬಾರಿ ಸೋತ್ರು, 1 ಬಾರಿ ಗೆದ್ರು ನಾಗೇಂದ್ರಣ್ಣವರು. ಅವ್ರ ಟಿಕೆಟ್ ನೆಕ್ಸ್ಟ್ ಕೇಳ್ತಾ ಇದಾರೆ. ಅವ್ರ ಟಿಕೆಟ್ ಕಿತ್ಕೊಂಡು ನೀವು ನಿಲ್ಲಕ್ಕೆ ಅಂತ ಬರ್ತಿದಿರಲ್ರಿ. ಇದು ನಿಮಗೆ ಮಾನವೀಯತೆ ಇಲ್ವೇನ್ರಿ? ನಿಮ್ಗೆ ಆಸ್ಪ ಸುದ್ದಿ ಇದೆಯೇನ್ರಿ? ಮಾತಾಡ್ಬೇಕಾದ್ರೆ ಏಕವಚನನ ನಿಮ್ ಪಾರ್ಟಿಯವ್ರಿಗೂ ಮಾತಾಡ್ತೀರಾ, ಮಾಜಿ MLA ಅವ್ರಿಗೂ. ನಿಮ್ಮ ನ್ಯಾಲ್ಗೆ ಎಲ್ಲಿದೆ ಸ್ವಾಮಿ? ಸ್ವಲ್ಪ ಹದ್ದು ಬಸ್ತಲ್ಲಿ ಇಟ್ಕೊಂಡು ಮಾತಾಡಿ. ನಾವು ನಿಮ್ಮ ಮೇಲೆ ತುಂಬಾ ಗೌರವ ಇಟ್ಕೊಂಡಿದೀವಿ. ನೀವು ಫಸ್ಟ್ ಮೈಸೂರಿಗೆ ಬಂದಾಗ ನಾವೇ ವೆಲ್ಕಮ್ ಮಾಡಿದ್ದು ಸ್ವಾಮಿ. ಫಸ್ಟ್ ಇದೇನೆ ಕಿಂಗ್ಸ್ ಕೋರ್ಟ್ ಅಲ್ಲಿ ವೆಲ್ಕಮ್ ಮಾಡಿ ಮಲ್ಲಿಗೆ ಹಾರ ಹಾಕುದ್ವು ನಾವು. ಏನಕ್ಕೆ ಮಲ್ಲಿಗೆ ಹಾರ ಹಾಕುದ್ವಿ ಹೇಳಿ? ಮೈಸೂರು ಮಲ್ಲಿಗೆ ಬನ್ನಿ ಒಳ್ಳೇದ್ ಮಾಡಿ ಅಂತ. ನೀವು ಗಮ ತಗೊಂಡು ಒಣಗೋದ್ಮೇಲೆ ಹೆಂಗ್ ಮಾತಾಡ್ತಿದಿರಲ್ರಿ? ಇದು ನಿಮ್ ಸಂಸ್ಕೃತಿ ನೇನ್ರಿ ಸ್ವಾಮಿ? ಇದರಿಂದ ಇಲ್ಲಿಗೆ ನಿಮ್ಮ ವಾಕ್ಚಾತುರ್ಯಗಳನ್ನ ಕಟ್ಟಿ ಇಟ್ಟು ಬಿಟ್ಬಿಡಿ. ಮುಂದೆ ನಿಮ್ಮ ಸಣ್ಣ ಪುಟ್ಟ ಒಂದು ಕೆಲಸ ಮಾಡೋದನ್ನ ಮಾಡಿ. ನೀವು ಇದೇ ತರ
ಉಚ್ಚಾರಣೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮಗೆ ಟಿಕೆಟ್ ಅಲ್ಲ, ನಿಮಗೆ ಯಾವುದೇ ಪೋಸ್ಟ್ ಕೊಡಲ್ಲ ಅಂತ ಈ ಮೂಲಕ ಹೇಳಕ್ ಇಚ್ಛೆ ಪಡ್ತಾ ಇದ್ದೀನಿ. 2028ಕ್ಕೆ ಚುನಾವಣೆ ತುಂಬ ದೂರ ಇದೆ. ಅವ್ರು ಈಗಲೇ ನಾನು ಅಭ್ಯರ್ಥಿ ಹೇಳ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷಗಳು ಏನು ಅಧಿಕಾರದಲ್ಲಿ ಇವತ್ತು ಅಭಿವೃದ್ಧಿ ಬಗ್ಗೆ ಅವರು ಹೆಂಗಾಗಿ ಮಾತಾಡ್ತಾರೆ, ಏನು ಹೇಳಕ್ ಇಷ್ಟಪಡ್ತಾರೆ? ಅಭಿವೃದ್ಧಿ ಕೆಲವೊಂದು ಮಾಡಿದ್ದಾರೆ ಸ್ವಾಮಿ. ನಾವು ಅದು ಅಭಿವೃದ್ಧಿ ಬಗ್ಗೆ ನಾವು ಮಾತಾಡಕ್ಕೆ ನಮಗೂ ಸ್ವಲ್ಪ ಮನ್ಸಿದೆ ಸುಮ್ನೆ. ಆಮೇಲೆ ಇನ್ನೊಂದು ವಿಚಾರ ಏನ್ ಗೊತ್ತಾ ಪ್ರತಾಪ್ ಸಿಂಹ ಅವರೇ, ನೀವು ಅಭಿವೃದ್ಧಿ ಮಾಡಿರೋದ್ನ ಜನಗಳು ಹೇಳ್ಬೇಕು, ಪ್ರಿಂಟ್ ಮೀಡಿಯಾ ಹೇಳ್ಬೇಕು, ಮೀಡಿಯಾದವ್ರು ಹೇಳ್ಬೇಕು, ಸಾರ್ವಜನಿಕರು ಹೇಳ್ಬೇಕು. ಯಾವ ಮೈಕ್ ಬಂದ್ರು ನಾನ್ ಮಾಡ್ದೆ, ಅದನ್ನ ನಾನ್ ಮಾಡ್ದೆ, ನಾನು ಅಲ್ಲಿ ತಗೊಬಂದೆ, ಇಲ್ಲಿ ತಗೊಬಂದೆ. ಏನು ಸ್ವಾಮಿ, ನಿಮ್ ಬಗ್ಗೆ ಯಾರು ಮಾತಾಡೋರೇ ಇಲ್ವೋ? ಅಭಿವೃದ್ಧಿ ಬಗ್ಗೆ ಮಾತಾಡೋಂಥವ್ರು ನೋಡಿ, ನಾನೇ ವಿರೋಧ ಪಕ್ಷದವನು ನಿಮ್ಗೆ. ಅಂತದ್ರಲ್ಲಿ ನಾನ್ ನೀವು ಮಾಡಿದೀರಾ ಅಂತ ಹೇಳ್ತಾ ಇದೀನಿ ಅಂದ್ರೆ ನಿಮಗೆ ಎಷ್ಟು ಹೆಮ್ಮೆ ಆಗ್ಬೇಕು ನನ್ನ ಬಗ್ಗೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಅದರಿಂದ ನೀವೇನೇ ಬಾಯಲ್ಲಿ ಬರುತ್ತೆ ಅಭಿವೃದ್ಧಿ ಅಂತ ಮಾತಾಡ್ಬೇಡಿ. ಹರೀಶ್ ಗೌಡ್ರು ಮಾಡಿದ್ದಾರೆ ಅಭಿವೃದ್ಧಿನ. ಕ್ಯಾಲೆಂಡರ್ ಅಲ್ಲಿ ಏನೇನ್ ಅಭಿವೃದ್ಧಿ ಮಾಡಿದ್ದಾರೆ, ಇವತ್ತಿನ ದಿನದ ತನಕ ಏನೇನು ಗುದ್ಲಿ ಪೂಜೆ ಮಾಡ್ಕೊ ಬಂದಿದ್ದಾರೆ. ಯಾವ್ಯಾವ 19 ವಾರ್ಡ್ಗಳಿದಾವೆ, 20 ವಾರ್ಡ್ಗಳಿದಾವೆ ಚಾಮರಾಜ ಕ್ಷೇತ್ರದಲ್ಲಿ. ಎಲ್ಲಾ ವಾರ್ಡ್ಗಳಲ್ಲಿ ಎಷ್ಟೆಷ್ಟು ಕೋಟಿಗಳು ಹಣಗಳನ್ನು ಬಿಡುಗಡೆ ಮಾಡಿದ್ದಾರೆ, ಕಾರ್ಯರೂಪಕ್ಕೆ ಬಂದಿದೆ. ಅದನ್ನ ನಾವು ಸ್ವಲ್ಪ ಪರಿಗಣಿಸಿ ನೀವು ಜ್ಞಾನ ಬುದ್ಧಿಯಾಗಿ ಮಾತಾಡಿ. ನಾಳೆ ಪ್ರಧಾನಮಂತ್ರಿ ಬರ್ತಿದ್ದಾರೆ, ನೀವು ಮೇಕೆದಾಟು ಬಗ್ಗೆನೂ ಮಾತಾಡಿ ಸ್ವಾಮಿ. ಇಷ್ಟೆಲ್ಲ ಮಾತಾಡ್ತೀರಾ, ನಾಳೆ ಅವ್ರಿಗೊಂದು ಅದನ್ನು ಆಗ್ಬಿಡ್ಲಿ, ರೈಲ್ ತಂದೆ ಅಂತೀರಾ. ಮೇಕೆದಾಟು ತನಗೆ ಒಂದು ಮೆಮೊಂಡನ್ ಕೊಟ್ಬಿಡಿಯಪ್ಪ ಪ್ರಧಾನಮಂತ್ರಿ ಅವ್ರಿಗೆ. ಅವಾಗ ನಮಗೂ ಒಂದು ಸಂತೋಷ ಆಗ್ಬಿಡುತ್ತೆ. ಬಿಡಿಯಪ್ಪ ನಿಮಗೆ ಸೇರಿಸ್ತಾರಲ್ವ ನಂಗೆ ಡೌಟ್ ಐತಿ ನಾಳೆ. ಯಾಕೆಂದ್ರೆ ಒಡೆಯರು ನಿಮ್ಮನ್ನ ಪಕ್ಕಕ್ಕೆ ಬಿಡಲ್ಲ ನನಗೆ ತಿಳಿದಂಗೆ. ನಿಮ್ಮನ್ನ ನಾಳೆ ಹೋದ್ರೆ ನಾವು ಖುಷಿ ಪಡೋಷ್ಟು ಯಾರು ಖುಷಿ ಪಡಲ್ಲ ಅಂತ ನನ್ನ ಭಾವನೆ. ಅದರಿಂದ ನಾಳೆ ನೀವೇನ್ ಕೊಡ್ತೀರಾ ಮನವಿನ ಪ್ರಧಾನಮಂತ್ರಿ ಅವ್ರಿಗೆ ಕೊಟ್ರೆ ಮೇಕೆದಾಟು ಬಗ್ಗೆ ನಮಗೆ ಬಹಳ ಅತಿಯಾದ ಒಂದು ವಿಶ್ವಾಸ ನಿಮ್ ಮೇಲೆ ಇರುತ್ತೆ ಅಂತ ಈ ಮೂಲಕ ನಾವು ವ್ಯಕ್ತಪಡಿಸ್ತಿದೀವಿ ಸ್ವಾಮಿ.